ಎಲ್ಲರಿಗೂ ನಮಸ್ಕಾರ. ನಾನು ಶ್ವೇತಾಸ್ ಬ್ಲಾಗ್ಸ್ಗೆ ಎಲ್ಲರಿಗೂ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ಇದು ಮಿಲಿಟ್ಸ್ನ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೋಬಹುದು. ಹೌದು, ರಾತ್ರಿ ನಾವು ಎಲ್ಲ ಮಿಲಿಟ್ಸ್ನ ನಮ್ಮ ತಂದೆ ಮನೆ ಹತ್ರ ಹೋದರೆ ತೊಗೊಂಡು ಬರ್ತೀವಿ. ಸೊ ಆ ಕಾರಣಕ್ಕೆ ಎಲ್ಲ ಬಾಕ್ಸ್ಗೆ ಹಾಕಬೇಕಿತ್ತು. ರಾತ್ರಿ ತುಂಬ ಲೇಟಾಗಿತ್ತಂತ ಏನೂ ಮಾಡಿರಲಿಲ್ಲ. ಸೊ ಬೆಳಿಗ್ಗೆ ಎದ್ದು ಇದನ್ನೆಲ್ಲ ಜೋಡಿಸೋಣ ಅಂತ ನಾನು ಏನೇ ತಂದರೂ ಕೂಡ ಈ ರೀತಿ ಅದ್ರ ಮೇಲೆ ಹೆಸರು ಬರ್ಕೋತೀನಿ. ಯಾಕಂದರೆ ಒಂದೊಂದು ಸತಿ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ. ಎಲ್ಲದೂ ಒಂದೇ ರೀತಿಯಲ್ಲಿರುತ್ತೆ, ಸ್ವಲ್ಪ ಶೇಡ್ ಕಲರಲ್ಲಿ ಹಾಗೆ ಸೈಜಲ್ಲಿ ವ್ಯತ್ಯಾಸ ಇದೆ. ಹಾಗೆ ಇದೊಂದು ದೊಡ್ಡ ಬಾಕ್ಸಲ್ಲಿ ಎಲ್ಲ ಸ್ಟೋರ್ ಮಾಡ್ಕೋತೀನಿ. ಹಾಗೆ ನವಣೆ ಸ್ವಲ್ಪ ಜಾಸ್ತಿ ತರ್ತೀನಿ. ಆ ಕಣಕ್ಕೆ ಅದೊಂದನ್ನು ಮಾತ್ರ ಒಂದು ದೊಡ್ಡ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಬಾಕ್ಸಲ್ಲಿ ನವಣೆ, ಬರ್ಗು, ಹಾಗೆ ಸಾಮೆ ಇದೆ. ಕನ್ನಡದಲ್ಲೂ ಬರ್ಕೊಂಡಿದ್ದೀನಿ, ಇಂಗ್ಲೀಷಲ್ಲೂ ಬರ್ಕೊಂಡಿದ್ದೀನಿ, ಅರ್ಕ, ಕೊರ್ಲೆ. ಸೊ ಈ ರೀತಿ ನಾನು ಬರ್ಕೋತೀನಿ. ಊದಲು ಈ ರೀತಿ ನಾನು ಬರ್ಕೊಂಡು ನೀಟಾಗಿ ಪ್ಯಾಕ್ ಮಾಡ್ಕೋತೀನಿ. ಹಾಗೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಇಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕ್ತೀನಿ. ಒಂದೊಂದು ಸತಿ ಹುಳ ಆಗಿಬಿಡುತ್ತೆ, ಯಾಕಂದರೆ ಇದು ಅನ್ಪಾಲಿಸ್ಡ್ ಆಗಿರೋದ್ರಿಂದ ಹುಳ ಆಗಿಬಿಡುತ್ತೆ. ಅದಕ್ಕೆ ಎಲ್ಲದನ್ನು ಕೂಡ ಅಷ್ಟೇ ಪ್ಯಾಕ್ ಏನು ಮಿಕ್ಕಿರುತ್ತಲ್ವ ಅದಕ್ಕೂ ಕೂಡ ಖಾರದ ಮೆಣಸಿನ್ಕಾಯಿನ ಹಾಕಿ ಇಡ್ತೀನಿ. ಹಾಗೆ ಬಾಕ್ಸ್ಗೂ ಕೂಡ ಹಾಕಿಡ್ತೀನಿ. ಮತ್ತು ಭಾನುವಾರ ಒಂದು ಒಳ್ಳೆ ರೆಸಿಪಿನ ತೋರಿಸ್ತೀನಿ. ಅಂದರೆ ಪಾಲಕ್ ರೈಸ್ ಹೇಗೆ ಮಾಡೋದು ಅಂತ ಹೇಳಿ ನವಣೆನ ಬಳಸ್ಕೊಂಡು. ಹಾಗೆ ಇವಾಗ ನಾನು ರಾಗಿ ಗಂಜಿನ ಮಾಡ್ಕೋತಿದ್ದೀನಿ. ಮೊದಲು ನಾನು 1 ಕಪ್ ನೀರನ್ನ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ಇವಾಗ ಇಲ್ಲಿ 1.5 ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನಾನು ಗಂಜಿನ ರಾಗಿ ಹಿಟ್ಟಲ್ಲೂ ಮಾಡ್ತೀನಿ. ಹಾಗೆ ಒಂದು ಅರ್ಧ kg ರಾಗಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಇರ್ಬೋದು, ಪ್ರತಿಯೊಂದು ಏನೆಲ್ಲ ಹಾಕ್ಬೋದು. ಇವಾಗ ನೀವು ಮಿಲಿಟ್ಸ್ ಗಂಜಿ ಅಥವಾ ಹೊರಗಡೆ ಏನು ತರ್ತೀರ ಅಲ್ವಾ, ಆ ರೀತಿ ನಾನು ಕೂಡ ಒಂದು ಮಿಲಿಟ್ಸ್ ಪೌಡರ್ನ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಹಾಕ್ತೀನಿ ಒಂದೊಂದು ಸತಿ, ಯಾವಾಗ ಏನು ಅನಿಸುತ್ತೋ ಹಾಗೆ. ಇದು ಪ್ಯೂರ್ ರಾಗಿ ಆಗಿರೋದ್ರಿಂದ ರಾಗಿ ಫ್ಲೇವರ್ ಬರಲಿ ಅಂತ ಹೇಳಿ ಇವತ್ತು ನಾನು ರಾಗಿ ಮಾತ್ರ ಸ್ವಲ್ಪ ನೀರನ್ನ ಹಾಕಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಯಾಕಂದರೆ ಗಂಟು ಬರಬಾರ್ದು ಅಂತ ಹೇಳಿ. ಇಲ್ಲಿ ನೀರು ಮಳ್ಳಿದೆ, ಉಪ್ಪು ಕೂಡ ಕರಗಿದೆ, ಒಂದೇ ಒಂದು ಸ್ವಲ್ಪ ಇದೆ ಅಷ್ಟೇ. ಇಲ್ಲಿ 2 ರೀತಿ ಕೂಡ ನಾವು ಗಂಜಿನ ಮಾಡ್ಬೋದು. ಒಂದು ಫುಲ್ಲು ನಾನು ಏನು ಕಲಿಸಿದ್ದೀನಿ ಅಷ್ಟನ್ನು ಕೂಡ ಹಾಕ್ಬೋದು. ಆವಾಗ ಸ್ವಲ್ಪ ಈ ರಾಗಿ ಪೌಡರ್ ಏನಿರುತ್ತೆ ಅದೇ ಕಲರಲ್ಲಿ ಗಂಜಿ ಬರುತ್ತೆ. ಸ್ವಲ್ಪ ಬಿಳಿ ಇರಬೇಕು ಅಂತ ಅಂದರೆ ನೋಡಿ, ಈ ರೀತಿ ನಾನು ಫಸ್ಟು ಮೇಲೆ ಇರುವಂಥ ನೀರನ್ನೆಲ್ಲ ಸೋರಿಸ್ಕೊಂಡು ತಳದಲ್ಲಿರುವಂಥದ್ದನ್ನು ನಾನು ಹಾಕೋದಿಲ್ಲ. ಇದು ಒಂದು ರಾಗಿಯ ಮೇಲಿನ ಸಿಪ್ಪೆ ಭಾಗ ಆಗಿರುತ್ತೆ, ಅದಕ್ಕೆ ಅದನ್ನು ನಾನು ಹಾಕ್ತಾ ಇಲ್ಲ. ಆ್ಯಂಡ್ ಈ ರೀತಿ ನಾವು ಕೈಯಾಡ್ತಾನೆ ಇರಬೇಕು. ರಾಗಿ ಗಂಜಿನ ನೀವು ಮಾಡ್ತಾಯಿದ್ದೀರಾ ಅಂದರೆ ಅಲ್ಲೇ ನಿಂತ್ಕೊಂಡು ಕೈಯಾಡ್ತಾನೆ ಇರಬೇಕು. ನೋಡಬಹುದು ಇವಾಗ ನಾನು ರಾಗಿ ಹಿಟ್ಟನ್ನು ಹಾಕೋಕ್ಕೂ ಈಗೂ ಕಲರ್ ಯಾವ ರೀತಿ ಇದೆ ಅಂತ ಹೇಳಿ ನೀಟಾಗಿ ಬೆಂದಿದೆ. ಈ ರೀತಿ ಕೈಯಾಡ್ತಾನೆ ಇರಬೇಕು ಒಂದು ಮಳ್ಳೋವರೆಗೂ. ಅದಾದಮೇಲೆ ಆಫ್ ಮಾಡೋವರೆಗೂ ಕೂಡ ಕೈಯಾಡ್ತಾನೆ ಇರಬೇಕು. ಬೇಗನೆ ತಳ ಹೊತ್ತುಬಿಡುತ್ತೆ. ಹಾಗೆ ನಾನು ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಇನ್ನೂ ಬೇಗನೆ ತಳ ಹೊತ್ಬಿಡುತ್ತೆ. ಈ ರೀತಿ ಕುದಿಯತ್ತಿದ ತಕ್ಷಣವೇ ಲೋ ಫ್ಲೇಮಿಂದ ಮೀಡಿಯಮ್ ಫ್ಲೇಮ್ಗೆ ತೊಗೊಂಡು ಬನ್ನಿ. ಆವಾಗ ಅಲ್ಲೇ ನಿಂತ್ಕೊಂಡು ಈ ರೀತಿ ಫಾಸ್ಟಾಗಿ ಕೈಯಾಡ್ತಾ ಇರಬೇಕು. ಯಾಕಂದರೆ ಲೋ ಫ್ಲೇಮಲ್ಲಿ ಅಂದರೆ ಇನ್ನೂ ಲೇಟ್ ಆಗುತ್ತೆ ಅಂತ. ಈ ರೀತಿ ಮೀಡಿಯಮ್ ಫ್ಲೇಮಿಗೆ ಬಂದ ತಕ್ಷಣವೇ ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಶುರು ಆಗುತ್ತೆ. ಅಲ್ಲೇ ನಿಂತಿರಿ, ಬಿಟ್ಟು ಬರೋಕ್ಕೆ ಹೋಗಬೇಡಿ, ಒತ್ತುಬಿಡತ್ತೆ, ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಇಷ್ಟಾದಮೇಲೆ ನಾನು ಇವಾಗ ಆಫ್ ಮಾಡಿದ್ದೀನಿ. ಸೊ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಲಿಡ್ಡನ್ನ ಕ್ಲೋಸ್ ಮಾಡ್ತೀನಿ. ನಾನು ಸ್ವಲ್ಪ ಹಾಗೆ ಬಿಡ್ತೀನಿ ತಣ್ಣಗಾಗಲಿ ಅಂತ. ಅಷ್ಟರೊಳಗೆ ನಾನು ಕಷಾಯನ ಇಟ್ಕೋತೀನಿ. ಇವತ್ತು ನಾನು ನುಗ್ಗೆಕಾಯಿ ಎಲೆಯಿಂದ ಕಷಾಯನ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಈ ವಾರ ನುಗ್ಗೆಕಾಯಿ ಕಷಾಯ ಮಾಡ್ಕೊಳ್ಳೋಣ ಅಂತ ಹೇಳಿ. ಆದರೆ ಈ ವಾರ ನಾವು ಊರಿಗೂ ಕೂಡ ಹೋಗ್ತಾ ಇದ್ದೀವಿ. ಅಂದರೆ ನಾವು ಸೋಮವಾರ ಸಾಯಂಕಾಲ ಊರಿಗೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ. ಆಲ್ಮೋಸ್ಟ್ 2 ರಿಂದ 3 ದಿನ ಅಲ್ಲೇ ಇರ್ತೀವಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬರೋದ್ರಿಂದ ಊರಲ್ಲಿರ್ತೀನಿ. ಊರಲ್ಲಿದ್ದರೆ ನಾನು ಶೂಟ್ ಮಾಡೋದಿಲ್ಲ, ಯಾಕಂದರೆ ಅಲ್ಲಿ ಬೇರೆ ಥರ ಕೆಲಸ, ಬೇರೆ ಥರ ರೀತಿ ಇರುತ್ತೆ. ಅಲ್ಲಿ ನಾನು ಕ್ಯಾಮ್ರಾ ಇಟ್ಕೊಂಡು ಈ ಥರ ಶೂಟ್ ಮಾಡೋದೆಲ್ಲ ಚೆನ್ನಾಗಿ ಅನಿಸಲ್ಲ ಅನಿಸುತ್ತೆ. ಅವ್ರಿಗೂ ಕೂಡ ಇದೆಲ್ಲ ಹೊಸದಲ್ವ, ಮುಜುಗರನೂ ಕೂಡ ಆಗಬಹುದು. ಇವಾಗ ಕಷಾಯನ ಕುಡಿದ್ಬಿಟ್ಟು ಹೊರಗಡೆ ವಾಕಿಂಗ್ ಹೋಗೋಣ ಅಂತ ಹೇಳಿ ಪಾರ್ಕ್ಗೆ ಹೋಗಿ 1 ಅವರ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರಾಮಾಗಿ ಇಬ್ಬರು ಬರ್ತೀವಿ. ಇನ್ನು ನಾನಂತೂ ರೆಗ್ಯುಲರಾಗಿ ವಾಕಿಂಗ್ ಮಾಡಲ್ಲ, ಮನೆಯಲ್ಲೇ ಎಕ್ಸಸೈಸ್ ಮಾಡ್ತೀನಿ. ನನ್ನ ಹಸ್ಬೆಂಡು ರೆಗ್ಯುಲರಾಗಿ ಆಫೀಸಿಂದ ಬಂದಮೇಲೆ ಸಂಜೆ ವಾಕಿಂಗ್ ಹೋಗ್ತಾರೆ. ಸೊ ಆ ಕಾರಣಕ್ಕೆ ಸಂಡೇ ಅವರು ರೆಗ್ಯುಲರಾಗಿ ವಾಕಿಂಗ್ ಮಾಡ್ತಾರೆ. ನಾನು ಎಷ್ಟಾಗುತ್ತೋ ಅಷ್ಟು ಮಾಡಿ ಸುಮ್ಮನೆ ಕುತ್ಕೊಂಡು ಬಿಡ್ತೀನಿ.
ಇನ್ನು ವಾಕಿಂಗಿಂದ ಬಂದಾದಮೇಲೆ ನಾನು ತಿಂಡಿ ಮಾಡೋದಕ್ಕೆ ಶುರು ಮಾಡಿಕೊಂಡೆ. ಬರಬೇಕಾದ್ರೇ ಸ್ವಲ್ಪ ಪಾಲಕ್ನ ತೊಗೊಂಡು ಬಂದೆ, ಪಾಲಕ್ ಪನ್ನೀರ್ ಮಾಡೋಣ ಅಂತ. ಹಾಗೆ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ತರಕಾರಿನೂ ಕೂಡ ಖಾಲಿಯಾಗಿದೆ, ಇನ್ನು ತಂದರೆ ಹಾಗೆ ಉಳಿಯುತ್ತೆ ಫ್ರಿಜ್ಜಲ್ಲಿ ಅಂತ ಹೇಳಿ ಇವತ್ತು ನಾನು ಯಾವುದೇ ತರಕಾರಿ ತೊಗೊಂಡು ಬಂದಿಲ್ಲ. ಟೊಮ್ಯಾಟೊ ಇಲ್ಲ, ತರಕಾರಿಗಳೇ ಇಲ್ಲ. ಒಂದು 5ರಿಂದ 6 ಬೀನ್ಸ್ ಇತ್ತು ಅಷ್ಟೇ ಮನೆಯಲ್ಲಿ. ಅದಕ್ಕೆ ನಾನು ಬರೀ ಪಾಲಕ್ ತೊಗೊಂಡು ಬಂದೆ. ಇನ್ನು ಊರಿಂದ ಬಂದಮೇಲೆ ಫ್ರೆಶ್ ಆಗಿ ತರಕಾರಿ ತರ್ಬೋದು ಅಂತ ನಾನು ಒಂದು ಕಡೆ ನವಣೆನ ಬೇಯೋದಕ್ಕಿಟ್ಟಿದ್ದೆ, ರಾತ್ರಿನೇ ನೆನಕಿಟ್ಟಿದ್ದೆ, ಅನ್ನನ ಮಾಡೋದಕ್ಕಿಟ್ಟಿದ್ದೀನಿ. ಇನ್ನೊಂದು ಕಡೆ ಬಾಣಲಿಯಲ್ಲಿ ನಾನು ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ ಕಾಯೋದಕ್ಕೆ. ಕಾಯ್ದ ತಕ್ಷಣವೇ ನಾನು ಮೊದಲು ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ನಾನು ಇದನ್ನು ರುಬ್ಬಬೇಕು. ಅದಕ್ಕೆ ರುಬ್ಬೋದಿಲ್ಲ ಅಂದರೆ ಮಾತ್ರ ನಾನು ಸಾಸಿವೆನ ಹಾಕ್ಕೊಳ್ತೀನಿ. ನೋಡ್ಬೋದು, ಹೊಸ ಬಾಣಲಿನ ತೊಗೊಂಡಿದ್ದೀನಿ. ನಾನು ನಮ್ಮ ತಂದೆ ಮನೆ ಹತ್ರ ಹೋದಾಗ ಅಲ್ಲಿ ಒಂದು ಒಳ್ಳೆ ಬಾಣಲಿ ಇತ್ತು, ತುಂಬ ತಳ ಗಟ್ಟಿ ಇರಬೇಕು ಸ್ಟೀಲ್ ತೊಗೊಂಡಾಗ. ಯೂಶ್ವಲಿ ಲಾಸ್ಟ್ ವೀಡಿಯೋದಲ್ಲೆಲ್ಲ ನೀವು ನೋಡಿದ್ದೀರ, ಆ ಬಾಣಲಿ ಬೇಗನೆ ಒತ್ತಿಬಿಡುತ್ತೆ ಅಂತ ನಾನು ಪದೇ ಪದೇ ವೀಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೆ. ಹಾಗೆ ಇವಾಗ ನಾನು ಹೊಸ ಬಾಣಲಿನ ತಂದಿದ್ದೀನಿ. ಟ್ರೈ ಮಾಡ್ತೀನಿ, ನೋಡೋಣ ಇವತ್ತೇನಾದರೂ ಕಪ್ಪ ಆಗುತ್ತಾ ಇಲ್ವಾ ಅಂತ ಹೇಳಿ. ಇವಾಗ ನೋಡ್ಬೋದು, ನಾನು ಖಾರದ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪನ್ನ ಹಾಕಿ ಉರಿತಾ ಇದ್ದೀನಿ. ಅದಾದಮೇಲೆ ನಾನು ಗೋಡಂಬಿನ ಹಾಕಿದೆ. ಗೋಡಂಬಿ ನಾನು ಬಾಕ್ಸ್ ಫಿಲ್ ಮಾಡಬೇಕಾದ್ರೆ ಈ ಪೌಡರೆಲ್ಲ ತಳದಲ್ಲೇ ಉಳ್ಕೊಂಡಿತ್ತು. ಅದಕ್ಕೆ ದೊಡ್ಡದನ್ನೆಲ್ಲ, ಅಂದರೆ ಇದು ಹೇಗಿದ್ರು ರುಬ್ತೀನಿ ಅಂತ ಹೇಳಿ ದಪ್ಪ ದಪ್ಪ ಇರೋದನ್ನೆಲ್ಲ ಒಂದು ಕಪ್ಪಿಗೆ ಎತ್ತಿಟ್ಬಿಟ್ಟು ತಳದಲ್ಲಿರುವಂಥದ್ದು ಪೌಡ್ರನ್ನೆಲ್ಲ ಹಾಕಿಟ್ಕೊಂಡೆ. ಅದನ್ನು ಫ್ರೈ ಮಾಡಿ ಇಟ್ಕೊಂಡಾದ್ಮೇಲೆ ಇವಾಗ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇದನ್ನು ನಾನು ರುಬ್ಬೋದ್ರಿಂದ ಎಲ್ಲದೂ ಕೂಡ ಆಫ್ ಬಾಯ್ಲ್ ಮಾಡ್ಕೋತೀನಿ. ಅದಾದಮೇಲೆ ಈರುಳ್ಳಿ ಹಾಕಿದ್ಮೇಲೆ ಟೊಮ್ಯಾಟೊನ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆದರೆ ನಮ್ಮ ಮನೇಲಿ ಇವತ್ತು ಟೊಮ್ಯಾಟೊ ಇಲ್ಲ. ಬಟ್ ಆದರೂ ಕೂಡ ನಾವು ಗೋಡಂಬಿ ಹಾಕಿರೋದ್ರಿಂದ ಒಳ್ಳೆ ಹೋಟೆಲ್ ಸ್ಟೈಲ್ ಪಾಲಕ್ ಪನ್ನೀರ್ ಹೇಗಿರುತ್ತೆ ಅದೇ ಟೇಸ್ಟಲ್ಲಿ ಬರುತ್ತೆ. ಆದರೆ ನಾವಿಲ್ಲಿ ರೈಸ್ನ ಹಾಕ್ತೀವಿ ಅಷ್ಟೇ. ಈಗ ಪಾಲಕ್ನ ನಾನು ನೀಟಾಗಿ ಸೋಸ್ಕೊಂಡು ಒಂದು 3 ಟೈಮ್ಸ್ ನೀಟಾಗಿ ತೊಳೆದು ಅದಾದಮೇಲೆ ಈ ಥರ ಸ್ಟ್ರೈನರಲ್ಲಿ ಇಟ್ಕೊಂಡ್ರೆ ನೀಟಾಗಿ ನೀರು ಸೋರುತ್ತೆ ಅಂತ. ನಾವು ಪಾಲಕ್ನ ಈ ರೀತಿ ಹಾಕಿದಾಗ ಕೈಯಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ನಿಧಾನಕ್ಕೆ ಕೈಯಾಡ್ಕೊಳ್ಳಿ. ನಾನು ನಿಮಗೆ ಈ ರೀತಿ ಮಾಡಿದ್ರೂ ಕೂಡ ಅದ್ಭುತವಾಗಿ ಕಲರ್ ಬರುತ್ತೆ. ಎಷ್ಟೋ ಜನ ಬರೀ ಆಯಿಲಲ್ಲಿ ಫ್ರೈ ಮಾಡ್ತಾರೆ ಅಥವಾ ಬಿಸಿನೀರಿಗೆ ಹಾಕಿಬಿಟ್ಟು ಮತ್ತೆ ತಣ್ಣೀರಲ್ಲಿ ಹಾಕ್ತಾರೆ ಕಲರ್ ಬರೋದಕ್ಕೆ. ಬಟ್ ನಾನು ಅದನ್ನೇನೂ ಮಾಡೋದಿಲ್ಲ, ಈ ರೀತಿಯೇ ಒಗ್ಗರಣೆ ಮಾಡ್ಕೋತೀನಿ. ಒಬ್ಬೊಬ್ಬರು ಇವೊಂದು ಬರೀ ಪಾಲಕ್ನ ಮಾತ್ರ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡು ಇನ್ನು ಮಿಕ್ಕಿದನ್ನೆಲ್ಲ ಹಸಿದನ್ನೇ ರುಬ್ಕೊಂಡು ಆಮೇಲೆ ಒಗ್ಗರಣೆಯಲ್ಲಿ ಬೇಯಿಸ್ಕೊತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಹಾಗೆ ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ನೀವು ಒಂದು ಸತಿ ಟೇಸ್ಟ್ ಮಾಡ್ಕೊಳ್ಳಿ. ಹಾಗೆ ಈ ರೀತಿ ನಾನು 2 ಸೌಟನ್ನ ಬಳಸ್ಕೊಂಡು ಈ ಥರ ಕೈಯಾಡ್ತೀನಿ. ಇಲ್ಲಾಂದರೆ ಕೆಳಗಡೆ ಇರೋದು ಹಾಗೆ ಕೆಳಗೆ ಇರುತ್ತೆ, ಮೇಲೆ ಇರೋದು ಹಾಗೆ ಮೇಲೆ ಇರುತ್ತೆ ಅಂತ ಹೇಳಿ. ನೀವು ನೋಡ್ಬೋದು ಇವಾಗ ಲೀಫ್ ಯಾವ ಕಲರಲ್ಲಿ ಕಾಣ್ತಿದೆ ಪಾಲಕ್ಕು, ಅದೇ ಕಲರಲ್ಲಿ ಗ್ರೇವಿ ಬರುತ್ತೆ, ಅದೇ ಕಲರಲ್ಲಿ ರೈಸ್ ಬಾತ್ ಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಇವಾಗ ನಾನು ಲಿಡ್ನ ಮುಚ್ತೀನಿ. ಲಿಡ್ ಮುಚ್ಚೋದ್ರಿಂದ ಏನು ಪ್ರಯೋಜನ ಅಂದರೆ ಹಬೆಗೆ ಆ ಒಂದು ಲಿಡ್ಡಿಗೆ ನೀರು ಸೇರಿಕೊಂಡು ಮತ್ತು ಆ ನೀರು ಹನಿ ಎಲೆ ಮೇಲೆ ಬೀಳೋದ್ರಿಂದ ಒಂದು ನೀಟಾಗಿ ಬೇಯುತ್ತೆ. ಹಾಗೆ 2 ಕಡೆನೂ ಬೇಯುತ್ತೆ, ಕೆಳಗೂ ಬೇಯುತ್ತೆ ಮೇಲೇನೂ ಬೇಯುತ್ತೆ. ಈ ರೀತಿ ಬೆಂದ ಮೇಲೆ ಅಂದರೆ ಆಫ್ ಬಾಯ್ಲ್ ಆದರೆ ಸಾಕು. ಈ ಥರ ಬೆಂದ ಮೇಲೆ ನಾನು ಮಿಕ್ಸಿ ಜಾರಿಗೆ ಎತ್ತಿಟ್ಕೊತೀನಿ, ಮತ್ತು ಅದು ತಣ್ಣಗಾಗೋವರೆಗೂ ಹಾಗೆ ಬಿಡ್ತೀನಿ. ಮತ್ತು ಅದಕ್ಕಂತ ಬೇರೆ ತಟ್ಟೆಗೆಲ್ಲ ಹಾಕಿಡೋದಿಲ್ಲ. ಇವಾಗ ಅದಕ್ಕೆ ಮತ್ತೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ, ಸಾಸಿವೆ, ಜೀರಿಗೆನ ಹಾಕಿ, ಉದ್ದಿನಬೇಳೆನ ಹಾಕಿ ಕೈಯಾಡ್ಕೊತೀನಿ. ಅದಾದಮೇಲೆ ಈರುಳ್ಳಿನ ಹಾಕಿ ನೀಟಾಗಿ ಕೈಯಾಡ್ಕೊತೀನಿ. ಈ ಥರ ಕೈಯಾಡೋದ್ರಿಂದ ಒಂದು ಒತ್ತೋದಿಲ್ಲ, ಹಾಗೆಯೇ ಒಂದೇ ಕಡೆ ಬೇಯೋದಿಲ್ಲ. ನಾವು ಈರುಳ್ಳಿನ ಇಲ್ಲಿ ಫುಲ್ಲು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ, ಆಫ್ ಬಾಯ್ಲ್ ಮಾಡಿದ್ರೆ ಸಾಕು. ಇನ್ನು ಪಾಲಕ್ಕು ಎಲ್ಲ ನಾವು ರುಬ್ತೀವಲ್ಲ ಆವಾಗ ನೀಟಾಗಿ ಬೆಂದ್ಕೊಳ್ಳುತ್ತೆ, ಆವಾಗ ಚೆನ್ನಾಗಿರುತ್ತೆ. ಈ ಹಂತದಲ್ಲೇ ನಾವು ಜಾಸ್ತಿ ರೋಸ್ಟ್ ಮಾಡಿದ್ರೆ ಟೇಸ್ಟು ಅಷ್ಟು ಚೆನ್ನಾಗಿರೋದಿಲ್ಲ. ಇವಾಗ ನಾನು ನೀಟಾಗಿ ಇದನ್ನು ಕೈಯಾಡಿಕೊಂಡು ಕರ್ಬೇವಿನ ಸೊಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಕೂಡ ನೀಟಾಗಿ ಫ್ಲೇವರ್ನ ಬಿಟ್ಕೋಬೇಕು. ಇವಾಗ ನೀವು ಟೊಮೆಟೊ ಇತ್ತಂದರೆ ಒಂದು ಅರ್ಧ ಟೊಮೆಟೊ ಹಾಕಿ ರುಬ್ಬೋದಕ್ಕೂ ಕೂಡ ಒಂದು ಅರ್ಧ ಹಾಕಿ ಸಾಕು. ಯಾಕಂದರೆ ಸ್ವಲ್ಪ ಹುಳಿ ಅಂಶ ಬೇಕು ಅಂತ ಅಷ್ಟೇ. ಅಥವೈಸ್ ನೀವು ಹುಣಸೆಹಣ್ಣು ಕೂಡ ಹಾಕ್ಕೋಬೋದು. ನಾನು ಇವತ್ತಿಲ್ಲಿ ಒಂದೇ ಒಂದು ನಿಂಬೆಹಣ್ಣಿತ್ತು, ಅದು ಕೂಡ ವೇಸ್ಟ್ ಆಗುತ್ತಲ್ವ, ಅದ ಕಾರಣಕ್ಕೆ ನಿಂಬೆಹಣ್ಣ ಬಳಸ್ತಾ ಇದ್ದೀನಿ. ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿದಂಥ ಎಲ್ಲದೂ ಕೂಡ ನೀಟಾಗಿ ತಣ್ಣಗಾಗಿತ್ತು. ಇದಕ್ಕೆ ಸ್ವಲ್ಪ ಕಾಯಿನ ಕೂಡ ಹಾಕ್ಕೊಳ್ತಿದ್ದೀನಿ. ತುರಿದು ಇಟ್ಕೊಂಡ್ಬಿಟ್ಟಿದ್ದೆ ನೆನ್ನೆನೇ. ಕಾಯಿನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಇದನ್ನು ರುಬ್ಕೋತೀನಿ. ಅದಕ್ಕೂ ಮುಂಚೆ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಶುಂಠಿನ ಹಾಕ್ಕೊಳ್ತೀನಿ. ಇದನ್ನು ಜಜ್ಜಿಬಿಟ್ಟು ನಾನು ಒಗ್ಗರಣೆಯಲ್ಲಿ ಹಾಕಿದ್ರೆ ಒಂದು ರೀತಿ ಫ್ಲೇವರ್ ಬಂದರೆ, ಇದು ಒಗ್ಗರಣೆ ಹಾಕದೆ ಹಾಗೆ ರುಬ್ಬೋ ಟೈಮಲ್ಲಿ ಹಾಕಿದ್ರೆ ಇನ್ನೊಂದು ಥರ ಫ್ಲೇವರ್ ಬರುತ್ತೆ. ಇವಾಗ ನೋಡಿ,
ನಾನು ಇವಾಗ ಮಿಕ್ಸಿ ಮಾಡಿಬಿಟ್ಟು ಹಾಕ್ತಿದ್ದೀನಿ ಅಲ್ವಾ, ಈ ಗ್ರೇವಿ ಈಗ ಎಷ್ಟು ಸ್ಮೆಲ್ ಬರ್ತಿದೆ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟಿಂದು ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ, ಹಸಿ ಸ್ಮೆಲ್ ಇರುತ್ತೆ. ಹಾಗೆ ಅದು ಕಂಪ್ಲೀಟ್ ನಾವು ಊಟ ಮಾಡೋರ್ಗೂ ಕ್ಯಾರಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಒಂದೊಂದು ಸತಿ ರುಬ್ಬುವಾಗ ಈ ರೀತಿ ಕೂಡ ಹಾಕ್ಕೊಳ್ತೀನಿ. ಸೊ ಈ ರೀತಿ ಮಾಡಿಕೊಂಡು ಲಿಡ್ನ ಮುಚ್ಚಿ ಮತ್ತೆ ಅದು ಬೇಯ್ತಾ ಇರಲಿ ಅನ್ನೋಷ್ಟರೊಳಗೆ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರನ್ನ ಹಾಕಿದೆ. ಯಾಕಂದರೆ ಅದರಲ್ಲೂ ಕೂಡ ಎಷ್ಟೊಂದು ಗ್ರೇವಿ ಉಳ್ಕೊಂಡಿರುತ್ತೆ, ಸ್ವಲ್ಪ ನೀರನ್ನ ಹಾಕಿ ನೀಟಾಗಿ ತೆಗೆದ್ರೆ ಆ ಗ್ರೇವಿನೂ ಕೂಡ ಬರುತ್ತೆ ಅಂತ ಅದನ್ನು ಹಾಕಿ ಮತ್ತೆ ಕ್ಲೋಸ್ ಮಾಡಿದೆ. ಇವಾಗ ಒಂದು ಸೈಡಲ್ಲಿ ಅನ್ನ ಇಟ್ಟಿದ್ದೀನಿ, ಹಾಗೆ ಇನ್ನೊಂದು ಕಡೆ ನೆನ್ನೆ ಮಾಡಿದಂಥ ಬಸ್ಸಾರಿತ್ತು, ಆ ಬಸ್ಸಾರನ್ನು ಕೂಡ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಅನ್ನ ಬೇಗನೆ ಆಗುತ್ತೆ, 7ರಿಂದ 8 ನಿಮಿಷದಲ್ಲೇ ಅನ್ನ ಆಗೋಗ್ಬಿಡುತ್ತೆ. ನನಗೆ ಅನ್ನ ಮಾಡೋದು ಈಸಿ, ಕಷ್ಟ ಅಂತ ಅನಿಸಲ್ಲ. ಇನ್ನು ಅಕ್ಕಿ ಅಂದರೆ ರೈಸ್ ಏನಿದೆ ಅಲ್ವಾ, ಬಿಳಿ ಅನ್ನ, ಅದನ್ನು ನಾನು ಅನ್ನ ಮಾಡೋದಕ್ಕೆ ಸ್ವಲ್ಪ ಕಷ್ಟಪಡ್ತೀನಿ. ನೋಡ್ಬೋದು ಈ ಒಂದು ಬಾಣಲಿ ಒತ್ತಿಲ್ಲ, ಹಾಗೆ ತಳನೂ ಕೂಡ ಹಿಡ್ದಿಲ್ಲ, ತುಂಬಾ ಚೆನ್ನಾಗಿದೆ. ಆದರೆ ಇದು ಆನ್ಲೈನಲ್ಲಿ ತೊಗೊಂಡಿದ್ದಿದ್ರೆ ನಾನು ಲಿಂಕ್ ಕೂಡ ಹಾಕ್ತಾಯಿದ್ದೆ. ಈ ರೀತಿ ನಾನು ಪದೇ ಪದೇ ಕೈಯಾಡ್ತಾ ಇರಬೇಕು. ಏನೇ ಒತ್ತಿಲ್ಲ ಅಂದರೂ ಕೂಡ, ಏನೇ ನಾನ್ ಸ್ಟಿಕ್ ಇದ್ದರೂ ಕೂಡ ನಾವು ನೀಟಾಗಿ ಪದೇ ಪದೇ ಕೈಯಾಡೋದ್ರಿಂದ ಎಲ್ಲ ಕಡೆ ನೀಟಾಗಿ ಬೇಯುತ್ತೆ. ಹಾಗೆ ಎಲ್ಲ ಕಡೆ ಈವನ್ ಆಗಿ ಎಲ್ಲ ನಾವು ಖಾರ ಏನೆಲ್ಲ ಹಾಕ್ತೀವಲ್ವ ಅದೆಲ್ಲ ನೀಟಾಗಿ ಎಲ್ಲ ಕಡೆ ಹರಡ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ನಾವು ನೀಟಾಗಿ ಎಷ್ಟಾಗುತ್ತೋ ಅಷ್ಟು ಕೈಯಾಡಿ ಲಿಡ್ನ ಮುಚ್ತಾ ಇದ್ದರೆ ಬೇಗನೆ ಬೇಯುತ್ತೆ, ನೀಟಾಗೂ ಬೇಯುತ್ತೆ, ಟೇಸ್ಟಿಯಾಗೂ ಕೂಡ ಇರುತ್ತೆ. ಈಗ ಒಂದು ಹದಕ್ಕೆ ರುಬ್ಬಿರುವಂಥ ಗ್ರೇವಿ ಇರ್ಬೋದು ಎಲ್ಲದೂ ಕೂಡ ಹೊಂದ್ಕೊಂಡು ಕುದೀತಾ ಇದೆ. ನೀವು ನೋಡ್ಬೋದು ಬಬಲ್ಸ್ ಬರ್ತಾ ಇದೆ. ಇವಾಗ ನಾನು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಚಾಟ್ ಮಸಾಲಾನ ಬಳಸಲ್ಲ, ನಿಮಗೆ ಚಾಟ್ ಮಸಾಲ ಫ್ಲೇವರ್ ಬೇಕಂದರೆ ಹಾಕ್ಕೊಳ್ಬೋದು, ಬಟ್ ಬಳಸಿದ್ರೆ ಅಷ್ಟು ಪಾಲಕಿನ ಫ್ಲೇವರ್ ಇರೋದಿಲ್ಲ. ಆ ಕಾರಣಕ್ಕೆ ಖಾರದ ಪುಡಿ ಮತ್ತು ಗರಂ ಮಸಾಲಾನ ಹಾಕಿ ನೀಟಾಗಿ ಮೊದಲು ಕೈಯಾಡ್ಕೋಬೇಕು. ಇದು ನೀಟಾಗಿ ಎಲ್ಲ ಕಡೆ ಹೊಂದ್ಕೋಬೇಕು, ಏನು ರೆಡ್ ಕಲರ್ ಇದೆ ಅದೆಲ್ಲ ನೀಟಾಗಿ ಹೊಂದ್ಕೋಬೇಕು. ನಿಮಗೆ ಖಾರದ ಪುಡಿ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿನ ನೀವು ಒಗ್ಗರಣೆಲ್ಲೇ ಹಾಕ್ಕೊಂಡು ರುಬ್ಕೊಂಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಕೂಡ ಇರಲಿಲ್ಲ, ಆ ಕಾರಣಕ್ಕೆ ನಾನು ಅದನ್ನು ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಎಷ್ಟು ರುಚಿ ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಕೈಯಾಡ್ಕೋತಾ ಇದ್ದೀನಿ. ಎಲ್ಲ ಕಡೆ ನೀಟಾಗಿ ಹೊಂದಬೇಕು. ನಾವು ಎಷ್ಟು ಕೈಯಾಡಿ ನೀಟಾಗಿ ಅಡುಗೆ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನು 1 ಸ್ಪೂನ್ ಆಗೋಷ್ಟು ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ. ಈ ಹಂತದಲ್ಲಾದರೂ ಹಾಕಿ, ಇಲ್ಲಾಂದರೆ ಇನ್ನೇನು ಆಫ್ ಮಾಡ್ತೀವಿ ಅಥವಾ ಅನ್ನನ ಬಳಸ್ತೀವಿ ಇದಕ್ಕೆ ಮಿಕ್ಸ್ ಮಾಡ್ತೀವಿ ಅಂತ ಇರ್ತೀವಲ್ಲ ಆವಾಗಲೂ ಕೂಡ ಹಾಕ್ಬೋದು. ನಾನು ಮುಂಚೆನೇ ಹಾಕಿದೆ. ಇದಾದಮೇಲೆ ನಾನು ಇವಾಗ ಬೇಯಿಸಿಟ್ಕೊಂಡಿರುವಂಥ ನವಣೆಯನ್ನು ಹಾಕ್ತಾಯಿದ್ದೀನಿ, ಅಂದರೆ ಅನ್ನನ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕಿದಾಗ ಅನ್ನ ಬಂದು ವೈಟ್ ಇರುತ್ತೆ, ಗ್ರೇವಿ ಬಂದು ಗ್ರೀನ್ ಇರುತ್ತೆ. ಎರಡೂ ಕೂಡ ಮಿಕ್ಸ್ ಮಾಡಿದಾಗ ಈ ರೀತಿ ಸ್ವಲ್ಪ ಲೈಟ್ ಆಗುತ್ತೆ. ನಾವು ನೀಟಾಗಿ ಕಲಸಿ ಅನ್ನ ಕೂಡ ಅದೇ ಕಲರ್ ಅಬ್ಸರ್ವ್ ಆಗಬೇಕು, ಹಾಗೆ ಉಪ್ಪು ಖಾರ ಎಲ್ಲ ಎಳ್ಕೋಬೇಕು. ಅದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಲಿಡ್ನ ಮುಚ್ತೀನಿ. ಈಗ ನೀವು ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಾನಿಲ್ಲಿ ಯಾವುದೇ ಥರದ ಪಾಲಕ್ನ ಸಪ್ರೇಟಾಗಿ ಬೇಯಿಸಿ ಕೋಲ್ಡ್ ನೀರಲ್ಲೆಲ್ಲ ಇಟ್ಟಿಲ್ಲ. ಈ ರೀತಿ ಮಾಡಿದ್ರೂ ಕೂಡ ನಿಮಗೆ ಕಲರ್ ಉಳ್ಕೊಳ್ಳುತ್ತೆ. ಇದೆಲ್ಲ ಆದಮೇಲೆ ಇನ್ನೇನು ಆಫ್ ಮಾಡ್ತೀನಿ ಅಂದಾಗ 1 ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕ್ತಿದ್ದೀನಿ. ಬೆಣ್ಣೆ ಹಾಕೋದ್ರಿಂದ ಒಂಚೂರು ಉಪ್ಪಿರಲಿ, ಒಂಚೂರು ಖಾರ ಇರಲಿ, ಏನೇ ಒಂದು ಮಸಾಲ ಜಾಸ್ತಿ ಇದ್ರೂ ಕೂಡ ಮೇಂಟೈನ್ ಮಾಡುತ್ತೆ, ಹಾಗೆ ಒಂದು ಹೋಟೆಲ್ ಸ್ಟೈಲ್ ಕೊಡುತ್ತೆ. ಹೊರಗಡೆ ಎಲ್ಲ ಅವರು ಮಿಲ್ಕಿ ಕ್ರೀಮ್ ಅಂತ ಬೇರೆ ಬೇರೆ ಹಾಕ್ತಾರೆ, ಬಟ್ ನಾವು ಮನೆಯಲ್ಲಿ ಮಜ್ಜಿಗೆ ಮಾಡ್ಬೇಕಾದ್ರೆ ಏನು ಸಿಗುತ್ತೆ ಬೆಣ್ಣೆ, ಅದನ್ನು ಅವತ್ತೇ ನಾವು ಈ ರೀತಿ ಬಳಸ್ಕೊಳ್ಳೋದ್ರಿಂದ ನಮ್ಮ ಅಡುಗೆ ಕೂಡ ಅಷ್ಟೇ ಟೇಸ್ಟಾಗಿ ಬರುತ್ತೆ. ಈಗ ನಾನು ಆಫ್ ಮಾಡೋ ಟೈಮ್ಗೆ ನಿಂಬೆಹಣ್ಣು ಹಿಂಡ್ಕೋತೀನಿ. 1/4 ಭಾಗದಷ್ಟು ನಿಂಬೆ ಹೋಳನ್ನ ಕಟ್ ಮಾಡಿಕೊಂಡು ಈ ರೀತಿ ನಾನು ಹಿಂಡ್ಕೋತೀನಿ. ನಿಂಬೆಹಣ್ಣು ಹಾಕ್ತಿದ್ದೀನಿ ಅಂದರೆ ನಾನು ಕೊನೆಯದಾಗಿ ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಟೊಮೆಟೊ ಅಂದರೆ ರುಬ್ಬೋದಕ್ಕೆ ಅರ್ಧ, ಹಾಗೆ ಒಗ್ಗರಣೆಗೆ ಅರ್ಧ ಹಾಕಿದ್ರೆ ನಿಮಗೆ ಹುಳಿ ಬಂದ್ಬಿಡುತ್ತೆ. ಆಲ್ಮೋಸ್ಟ್ ಜನ ಏನು ಅನ್ಕೋತಾರೆ, ಈ ಜಾಮೂನ್ ಟೊಮೆಟೊ ಅಂತಾರೆ, ಅಂದರೆ ಫಾರಮ್ ಟೊಮೆಟೊ, ಅದು ಅಷ್ಟು ಚೆನ್ನಾಗೂ ಇರೋಲ್ಲ, ಆರೋಗ್ಯಕ್ಕೂ ಒಳ್ಳೆಯದಲ್ಲ. ನಾಟಿ ಟೊಮ್ಯಾಟೊನೇ ತುಂಬ ಚೆನ್ನಾಗಿರುತ್ತೆ. ಒಂದು ಬಳಸೋದ್ರಲ್ಲಿ ಅರ್ಧ ಬಳಸಿ ಟೇಸ್ಟೇ ಚೆನ್ನಾಗಿ ಬರುತ್ತೆ, ಅದರ ಟೇಸ್ಟು ಬೇರೆ ಟೊಮೆಟೊ ಕೊಡೋದಿಲ್ಲ. ಈಗ ಕಂಪ್ಲೀಟಾಗಿ ರೈಸ್ ರೆಡಿ ಆಗಿದೆ. ಇವಾಗ ನಾನು ಲಿಡ್ನ ಮುಚ್ಚಿಬಿಟ್ಟು ಸ್ಟವ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡೋದಕ್ಕೆ ರೆಡಿ ಮಾಡ್ಕೋತೀನಿ. ನಾನಿವಾಗ 2 ತಟ್ಟೆನೂ ಇಟ್ಕೋತಿದ್ದೀನಿ. ಇವತ್ತು ಜೊತೆಗೆ ಊಟ ಮಾಡೋದಲ್ವ ಸಂಡೇ, ಆ ಕಾರಣಕ್ಕೆ 2 ತಟ್ಟೆಗೂ ಕೂಡ ಬಳಸ್ಕೊತಾ ಇದ್ದೀನಿ. ಇವತ್ತು ಯಾವುದೇ ಥರದ ಸೈಡ್ ಡಿಶ್ ಇಲ್ಲ. ನಾಳೆ ಆಫೀಸಿಂದ ಬಂದು ಅಥವಾ ನಾಡಿದ್ದು ಮಂಗಳವಾರ ನಾವು ಊರಿಗೆ ಹೋಗೋದ್ರಿಂದ ಇವತ್ತು ನಾನು ಚಕ್ಲಿ ಹಾಗೆ
ಚಿರೋಟಿನ ಮಾಡೋಣ, ಊರಿಗೆ ಹೋಗ್ತಾ ಇದ್ದೀನಿ, ಮಕ್ಕಳಿದ್ದಾರೆ, ಎಲ್ಲರೂ ಹಾಲಿಡೇಸಿಗೆ ಬಂದಿದ್ದಾರೆ, ಹಾಗೆ ಹೋದರೆ ಚೆನ್ನಾಗಿರಲ್ಲ. ಹಾಗೆ ಅವರು ಕೂಡ ಏನು ತಂದಿದ್ದೀನಿ ಅಂತ ಕೇಳ್ತಾರೆ. ಮನೆಯಲ್ಲಿ ಜನ ಜಾಸ್ತಿ ಊರಲ್ಲಿ, ಆ ಕಾರಣಕ್ಕೆ ಸ್ವಲ್ಪ ತೊಗೊಂಡೋದ್ರೂ ಆಗಲ್ಲ. ಸೊ ಮನೇಲೇ ಮಾಡಿದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಬೋದು ಅಂತ ಹೇಳಿ ತಿಂದಿದ್ದಾಯಿತು. ಅದಾದಮೇಲೆ ಚಕ್ಲಿ ಎಲ್ಲ ಈಗ ಬೇಡ, ಸಂಜೆ ಮಾಡೋಣ ಅಂತ ಡಿಸೈಡ್ ಆಯಿತು. ಸೊ ಫೈನಲಿ ತಿಂಡಿ ತಿಂದಾದಮೇಲೆ ಫ್ರಿಡ್ಜ್ ಕ್ಲೀನ್ ಮಾಡೋಣ. ತುಂಬ ದಿನ ಆಯಿತು, ಯಾಕಂದರೆ ಲಾಸ್ಟ್ 3 to 4 ಟೈಮ್ಸ್ ನಾನು ವೀಕ್ಸ್ಲಿ ಒನ್ಸ್ ತರಕಾರಿ ತಂದಾಗಲೂ ಕೂಡ ಒರೆಸಿ ಇಟ್ಟಿದ್ದೆ. ಸೊ ಡೀಪ್ ಕ್ಲೀನ್ ಮಾಡೋಣ, ಎಲ್ಲ ಪಾರ್ಟ್ಸ್ನ ಆಚೆ ಎತ್ತಿಟ್ಬಿಟ್ಟು ನಾನು ಡೀಪ್ ಕ್ಲೀನ್ ಮಾಡೋಣ ಅಂತ ಈ ರೀತಿ ಎಲ್ಲದೂ ಕೂಡ ಆಚೆ ಇಟ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೆ. ಎಲ್ಲದೂ ಕೂಡ ಫಸ್ಟು ತೊಳೆಯೋದಕ್ಕೆ ನೆನಾಕಿಟ್ಟಿದ್ದೆ, ನೀರೆಲ್ಲ ಹಾಕಿಬಿಟ್ಟು ಸಿಂಕ್ ಒಳಗಡೆ. ಈಗ ಒಂದು ಬೌಲಿಗೆ ನಾನು ಸ್ವಲ್ಪ ನೀರನ್ನ ಹಾಕೋತೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಸೋಡಾ ಹಾಗೆ ಸ್ವಲ್ಪ ವಿಮ್ ಲಿಕ್ವಿಡ್ನು ಕೂಡ ಹಾಕ್ಕೋತೀನಿ. ಸ್ವಲ್ಪ ನೊರೆ ಇದ್ದರೆ ಎಲ್ಲ ಜಿಡ್ಡು ಕೂಡ ಹೋಗುತ್ತೆ. ಉಪ್ಪು ಮತ್ತು ಸೋಡಾ ಬಳಸೋದ್ರಿಂದ ಬ್ಯಾಕ್ಟೀರಿಯಾ ಇದ್ರೂ ಕೂಡ ಹೋಗುತ್ತೆ ಅಂತ. ಹಾಗೆಯೇ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣ ಹಾಕ್ಕೊಂಡು ನಾನು ನೀಟಾಗಿ ಅದನ್ನು ಕದ್ರಕೊಳ್ತೀನಿ. ನಿಂಬೆಹಣ್ಣು ಹಾಕೋದ್ರಿಂದ ನಮಗೆ ಒಂದು ಫ್ಲೇವರ್ ಸಿಗುತ್ತೆ, ಹಾಗೆ ಆ್ಯಕ್ಟಿವ್ ಬ್ಯಾಕ್ಟೀರಿಯಾನು ಕೂಡ ಹೌದಲ್ವ. ಆ ಕಾರಣಕ್ಕೆ ನೀಟಾಗಿ ಇದನ್ನು ನಾನು ನೊರೆ ಬರೋವರೆಗೂ ನೀಟಾಗಿ ಕೈಯಾಡ್ಕೊಂಡು ಅದಾದಮೇಲೆ ಇದನ್ನು ನಾನು ಫಸ್ಟು ಕೆಳಗಡೆ ಡೋರ್, ಅಂದರೆ ನಮ್ಮದು ಫ್ರಿಡ್ಜ್ ಬಂದು ಡಬಲ್ ಡೋರ್. ಸೊ ಫಸ್ಟ್ ಡೋರ್ ಕೆಳಗಡೆ ಇರುವಂಥ ಡೋರ್ನ ಕ್ಲೀನ್ ಮಾಡ್ಕೋತೀನಿ. ಯಾಕಂದರೆ ಅದು ಒಂದನ್ನೇ ನಾನು ಎಲ್ಲದೂ ಕೂಡ ರಿಮೂವ್ ಮಾಡಿ ಮತ್ತು ಹಾಗೆ ಅದರೊಳಗಿರೋದನ್ನೆಲ್ಲ ಆಚೆ ಇಟ್ಬಿಟ್ಟು ಒರೆಸೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಮೇಲ್ಗಡೆ ಫ್ರೀಝರಲ್ಲೂ ಕೂಡ ನಾನು ಎಲ್ಲ ಬೇಳೆಗಳನ್ನ ಇಟ್ಟಿದ್ದೀನಿ. ಆ ಕಾರಣಕ್ಕೆ ಅದನ್ನು ಕೂಡ ಎತ್ತಿಡಬೇಕು. ಇನ್ನೂ ಎತ್ತಿಟ್ಟಿಲ್ಲ. ಫಸ್ಟು ನಾನು ಕೆಳಗಡೆ ಡೋರ್ನ ಒರೆಸಿಟ್ಕೊಂಡು ಬಿಡ್ತೀನಿ. ಯಾಕಂದರೆ 1 by 1 ಮಾಡೋದ್ರಿಂದ ಈಸಿ ಅನಿಸುತ್ತೆ, ಹಾಗೆ ಕಷ್ಟ ಅನಿಸಲ್ಲ. ಒಂದೇ ಸತಿ ಎಲ್ಲದೂ ಒರೆಸೋದು ಅನ್ನೋದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಫಸ್ಟು ಈ ರೀತಿ ಒಂದು ನೊರೆ ನೀರನ್ನ ಮಾಡಿಕೊಂಡು ಒಂದು ಬಟ್ಟೆಯಲ್ಲಿ ನೋಡಿ ಈ ರೀತಿ ನೀಟಾಗಿ ಒರೆಸಿಟ್ಕೊಂಡಿದ್ದೀನಿ. ಇವಾಗ ಎಷ್ಟು ಫ್ರೆಶ್ ಅನಿಸ್ತಿದೆ ಫ್ರಿಡ್ಜು. ಇವಾಗ ನಾನು ಮೇಲ್ಭಾಗನೂ ಕೂಡ ಎತ್ತಿಟ್ಕೋಬೇಕು. ಇಲ್ಲಿರುವಂಥ ಎಲ್ಲ ಕಾಳುಗಳನ್ನು ನಾನು ಎತ್ತಿ ಆಚೆಗಡೆ ಇಟ್ಕೋತೀನಿ. ನಾನು ಇಲ್ಲಿ ಏನಕ್ಕೆ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಅಡುಗೆ ಮನೇಲಿ ಯಾವುದೇ ಶೆಲ್ಫ್ ಇಲ್ಲ, ಅಲ್ಲಿ ಇಡೋದಕ್ಕೂ ಜಾಗ ಇಲ್ಲ ಅಂತ ಹೇಳಿ ನಾನು ಫ್ರೀಝರ್ನ ಈ ರೀತಿ ಬಳಸ್ಕೊತಾ ಇದ್ದೀನಿ. ಇವಾಗ ಮತ್ತೆ ಮೇಲ್ಗಡೆ ಡೋರ್ನ ಒರೆಸೋದಕ್ಕೆ, ಅಂದರೆ ಒಳಭಾಗನ ಒರೆಸ್ಕೊಳ್ಳೋದಕ್ಕೆ ಒಂದು ಬೌಲ್ಗೆ ನೀರು, ವಿಮ್ ಲಿಕ್ವಿಡ್, ಒಂದು ಸ್ವಲ್ಪ ಉಪ್ಪು, ಸೋಡಾ ಹಾಗೆ ನಿಂಬೆಹಣ್ಣು ಇಷ್ಟನ್ನು ಹಾಕಿ ಮತ್ತೆ ಅದೇ ರೀತಿಯಲ್ಲಿ ನಾನು ನೊರೆ ಮಾಡಿಕೊಂಡು ಆ ನೀರನ್ನ ಒಂದು ಬಟ್ಟೆ ಬಳಸ್ಕೊಂಡು ನೀಟಾಗಿ ಮೇಲ್ಗಡೆ ಡೋರ್ನು ಕೂಡ, ಅಂದರೆ ಒಳಗಡೆ ಭಾಗ ಎಲ್ಲದೂ ಕೂಡ ಒರೆಸ್ಕೊತೀನಿ. ಒರೆಸಾದ್ಮೇಲೆ ನಿಮಗೆ ತೋರಿಸ್ತಿದ್ದೀನಿ ನೋಡಿ, ಈ ರೀತಿ ನೀಟಾಗಿರುತ್ತೆ. ಸೈಡಲ್ಲಿ ಏನದು ನಾವು ಬಾಟಲ್ಸ್ ಎಲ್ಲ ಇಡೋದಕ್ಕೆ ಗ್ರಿಪ್ಪಿಂಗ್ ಇರುತ್ತೆ, ಅದನ್ನೆಲ್ಲದೂ ಕೂಡ ತೊಳೆಯೋದಕ್ಕೆ ಹಾಕಿದ್ದೀನಿ. ಇವಾಗ ನಾನು ಫ್ರಿಡ್ಜ್ ಟಾಪ್ ಅಲ್ಲಿ ನಾನು ಒರೆಸ್ತಾ ಇದ್ದೆ, ಅಂದರೆ ಬಾಡಿನ ಒರೆಸ್ತಾ ಇದ್ದೀನಿ. ಅಲ್ಲಿ ಜಾಸ್ತಿ ಜಿಡ್ಡಿರುತ್ತೆ, ಆ ಕಾರಣಕ್ಕೆ ನಾನು ಬರೀ ನೀರಿಗೆ ಸ್ವಲ್ಪ ವಿಮ್ ಲಿಕ್ವಿಡ್ನ ಹಾಕ್ಬಿಟ್ಟು ಈ ರೀತಿ ನೊರೆ ತೆಗೆದ್ಬಿಟ್ಟು ನೀಟಾಗಿ ಒಂದು ಸತಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಅದಾದಮೇಲೆ ಮತ್ತೆ ಪ್ಲೈನ್ ವಾಟರಲ್ಲಿ ಒರೆಸ್ತೀನಿ. ಯಾಕಂದರೆ ಮೇಲೆ ನಾವು ಜಾಸ್ತಿ ಯಾವ್ಯಾವ ಕೈಯಲ್ಲೋ ಮುಟ್ಟಿರ್ತೀವಿ, ಆ ರೀತಿ ನೀಟಾಗಿ ಜಿಡ್ಡಿನ ಅಂಶ ಎಲ್ಲ ಹೋಗಬೇಕು ಅಂತ. ಅದೆಲ್ಲ ಒರೆಸ್ಕೊಂಡಿದ್ದಾದಮೇಲೆ ಏನೆಲ್ಲ ನಾನು ನೆನಾಕಿದೆ ಫ್ರಿಡ್ಜ್ ಒಳಗಿರುವಂಥ ಪಾರ್ಟ್ಸ್ನೆಲ್ಲ, ಹಾಗೆ ತರಕಾರಿ ಇಡುವಂಥ ಬಾಕ್ಸಸ್ನೆಲ್ಲ ತೊಳೆದ್ಬಿಟ್ಟು ನಾನು ವರಾಂಡ ಇದೆ, ಅಲ್ಲಿ ನಾನು ನೀಟಾಗಿ ಬಿಸಿಲಿಗೆ ಒಣಹಾಕಿದ್ದೆ. ಒಣಹಾಕಿದ್ರೆ ಏನಂದರೆ ನಾನು ಒರೆಸೋದು ತಪ್ಪತ್ತೆ ಅಂತ. ಇವಾಗ ಈ ರೀತಿ ಇದೆ, ಎಲ್ಲದು ಜೋಡಿಸಿದ್ದೀನಿ. ಫಸ್ಟ್ ಡೋರ್ ಏನು ಟಾಪ್ ಡೋರ್ ಇತ್ತು ಅದನ್ನೆಲ್ಲ ಜೋಡಿಸ್ಬಿಟ್ಟೆ ಕಾಳೆಲ್ಲ. ಈಗ ಸೆಕೆಂಡ್ ಡೋರ್, ಅಂದರೆ ಡೌನ್ ಡೋರ್ದು ಎಲ್ಲದನ್ನು ಕೂಡ ನೀಟಾಗಿ ಹೇಗಿತ್ತು ಹಾಗೆ ಪ್ಲೇಸ್ ಮಾಡಿದ್ದೀನಿ. ಸೊ ಕರ್ಬೇವಿನ ಸೊಪ್ಪು, ಶುಂಠಿ ಹಾಗೆ ಒಂದು 5ರಿಂದ 6 ಬೀನ್ಸ್ ಇತ್ತು ಮನೆಯಲ್ಲಿ. ಹಾಗೆ ಉಪ್ಪಿನಕಾಯಿ ಇದೆ ಮನೆಯಲ್ಲಿ, ನಮ್ಮ ಅತ್ತೆ ಹೋದಾಗೆಲ್ಲ ವೆರೈಟಿ ಉಪ್ಪಿನಕಾಯಿ ಮಾಡಿರ್ತಾರೆ, ನಾನು ತೊಗೊಂಡು ಬರ್ತೀನಿ. ಆ್ಯಂಡ್ ನಾನು ಕೂಡ ಮನೆಯಲ್ಲಿ ಬೆಟ್ಟದ ನೆಲ್ಲಿಕಾಯ್ದು ಉಪ್ಪಿನಕಾಯಿ ಮಾಡಿದ್ದೆ, ಆ ಕಾರಣಕ್ಕೆ ಊರಿಂದ ತಂದಿರೋಂಥ ಉಪ್ಪಿನಕಾಯಿ ಇನ್ನೂ ಫ್ರಿಜ್ಜಲ್ಲೇ ಇದೆ. ಇನ್ನು ಸಾಯಂಕಾಲ ಚಕ್ಲಿ ಮತ್ತು ಚಿರೋಟಿನೂ ಕೂಡ ಮಾಡಿದೆ. ಅದರ ರೆಸಿಪಿ ನಿಮಗೆ ಈ ಬ್ಲಾಗ್ ಮುಂಚೆ ಅಥವಾ ಈ ಬ್ಲಾಗ್ ಆದಮೇಲೆ ನಿಮಗೆ ಸಪ್ರೇಟಾಗಿ ಬರುತ್ತೆ, ಇಲ್ಲಾಂದರೆ ತುಂಬ ಲೆಂದಿಯಾಗಿ ಹೋಗುತ್ತೆ. ಆ ಕಾರಣಕ್ಕೆ ಹಾಗೆ ನಾನು ಇವಾಗ 2 ಸ್ಟವಲ್ಲೂ ಕೂಡ ಚಕ್ಲಿ ಈ ಥರ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಚಕ್ಲಿ ಮುರುಕು ಅಂತಾರಲ್ವ, ಅದನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ನೀಟಾಗಿ ಹೊತ್ತಿದ್ರೆ ಇಷ್ಟೊಂದು ನಾವು ಮಾಡೋಕ್ಕಾಗಲ್ಲ. ಸೊ ಮಾಡಿ ಮುಗಿಸಿದಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.